ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವೀಗಾಗಲೇ ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕಾರಣಿಗಳ ಭವಿಷ್ಯ ಹೇಗಿದೆ, ಆ ಮೂಲಕ ನಮ್ಮ ಭವಿಷ್ಯ ಸುಧಾರಣೆ ಆಗುತ್ತಾ ಅನ್ನೋ ಕುತೂಹಲ ನಮ್ಮದು. ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದಿರುವಂತಹ ಎಸ್.ಎಂ. ಕೃಷ್ಣ ಅವರ ರಾಶಿ ಕುಂಡಲಿಯನ್ನ ನೋಡುವಂತಹ ಸಮಯ. ಸೊ ಅವರ ಜನ್ಮ ದಿನಾಂಕ 1/5/1932. ಅವರು ಹುಟ್ಟಿದಂತಹ ಸ್ಥಳ ಮದ್ದೂರು, ನಕ್ಷತ್ರ ಪೂರ್ವಭಾದ್ರ ಹಾಗೂ ರಾಶಿ ಕುಂಭ. ಸೊ ಅವರ ರಾಶಿ ಭವಿಷ್ಯ, ರಾಜಕೀಯ ಭವಿಷ್ಯ ಏನ್ ಹೇಳ್ತಾ ಇದೆ ತಿಳ್ಕೊಳ್ಳೋಣ. ಪಂಡಿತ್ರೆ, ರಾಷ್ಟ್ರ ರಾಜಕಾರಣ ಮುಗಿಸಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಧುಮುಕಿದ್ದಾರೆ. ಅವರು ಬಂದ ಮೇಲೆ ಕಾಂಗ್ರೆಸ್ಗೆ ಒಂದು ಬಲ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕಾಂಗ್ರೆಸ್ಗೆ ಆ ಬಲ ಬರುತ್ತಾ? ಎಸ್.ಎಂ. ಕೃಷ್ಣ ಅವರ ರಾಜ್ಯ ರಾಜಕಾರಣದ ಭವಿಷ್ಯ ಏನ್ ಹೇಳ್ತಾ ಇದೆ 2013ರಲ್ಲಿ? ಅವರಿಗೀಗ 80 ವರ್ಷ ಪ್ರಾರಂಭ ಆಗಿದೆ, 80 ವರ್ಷ ಆಗಿದೆ. ಆದ್ದರಿಂದ 80 ವರ್ಷ ಆದ ಕೂಡ ಸಹಸ್ರಚಂದ್ರ ದರ್ಶನ ಅಂತ ಹೇಳ್ತೇವೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ನಾವು ಸಹಸ್ರಚಂದ್ರ ದರ್ಶನವನ್ನು ಮಾಡಿದ್ರೆ ಅದೊಂದು ಪುಣ್ಯ. ಅದರ ಜೊತೆಗೆ ಅವರು ವಿದೇಶ ದರ್ಶನವನ್ನು ಸಾಕಷ್ಟು ಸಲ ಮಾಡಿದ್ದಾರೆ. ಹಾಗಾಗಿ ಮತ್ತು ದೇಶದ ಜನರ ದರ್ಶನಕ್ಕಾಗಿ ಬಂದು ಅವರು ಜನರ ಮುಂದೆ ಹೋಗುವಾಗ ಸಹಸ್ರಚಂದ್ರ ದರ್ಶನದ ಆ ಮಂತ್ರದ ಆಶೀರ್ವಾದ, ನವೋ ನವೋ ಭವತಿ ಜಾಯಮಾನ ಅಂದರೆ ಮತ್ತೆ ಹುಟ್ಟಿ ಬರುವಂಥ ಚಂದ್ರನನ್ನು ನಾವು ಕರೆಯುವಂಥ ಮಂತ್ರ. ಹಾಗಾಗಿ ಇವರು ಜನರ ಮುಂದೆ ಹೋಗುವಾಗ ಮೊಟ್ಟ ಮೊದಲನೇದಾಗಿ ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರಚಂದ್ರ ದರ್ಶನ ಶಾಂತಿಯನ್ನು ಮಾಡ್ಕೊಂಡು ಹೋದರೆ ಈ ವರ್ಷದ ರಾಜಕಾರಣದಲ್ಲಿ ಅವರಿಗೆ ಭಾಳ ಚೆನ್ನಾಗಿದೆ. ಗುರು ಪಂಚಮಕ್ಕೆ ಹೋಗ್ತಾನೆ. ಯಾವಾಗಲೂ ಪಂಚಮವನ್ನು ಪೂರ್ವ ಪುಣ್ಯ ಸ್ಥಾನ ಹೇಳ್ತೇವೆ, ಪಂಚಮ ಬಲ, ಹಾಗಾಗಿ ಪಂಚಮ ಸಿದ್ಧಿ ಸ್ಥಾನ ಹೇಳ್ತೇವೆ. ಆದ್ದರಿಂದ ಗುರು ಪಂಚಮ ಭಾವಕ್ಕೆ ಹೋದಾಗ ಅವರ ರಾಶಿ ಮೇಲೆ ದೃಷ್ಟಿ ಬೀಳ್ತದೆ. ಅವನು ಧನಾಧಿಪತಿಯು ಲಾಭಾಧಿಪತಿಯೂ ಆಗಿ ನೋಡುವುದರಿಂದ ಅವರ ಭವಿಷ್ಯಕ್ಕೆ ಮತ್ತೊಂದು ವರ್ಷದ ಮುಂದೆ ಗುರು ಉಚ್ಚನಾಗ್ತಾನೆ ಅವರ ಜಾತಕಕ್ಕೆ. ಈ ದೃಷ್ಟಿ ಇರುವುದರಿಂದ ರಾಜಕಾರಣದಲ್ಲಿ ಅವರಿಗೆ ಒಂದು ಉತ್ತಮವಾದಂಥ ಸ್ಥಾನ ಇದೆ. ಸ್ಥಾನಮಾನವನ್ನು ಗಳಿಸಿ ಮುಂದೆ ಜನರಿಗೆ ಇನ್ನೂ ವಿಶೇಷ ಭವಿಷ್ಯ ಕೊಡುವಂಥ ಯೋಗ ಈ ರಾಜಕಾರಣಿಗಳ ಜಾತಕದಲ್ಲಿ, ಇವರ ಜಾತಕದಲ್ಲಿ ಒಂದು ಉತ್ತಮವಾದಂಥ ಯೋಗ ಸಂದರ್ಭ ಇರೋದ್ರಿಂದ ಅವರು ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು. ಆದರೆ ದೇವರನ್ನು ಮೊರೆ ಹೋಗಬೇಕು. ಕೇವಲ ನಾವು ಭಾಳಷ್ಟು ಇವತ್ತು ನಾಸ್ತಿಕರಾಗಿದ್ದಾರೆ, ಭಾಳಷ್ಟು ಜನ ದೇವರಿಗೆ ಕೈ ಮುಗಿಬಿಡಿ ಹೇಳ್ಬೋರಿದ್ದಾರೆ. ಆದರೆ ನಾವು ಮಾಡಲೇಬೇಕು. ನಮಗೆ ಕಾಯಿಲೆ ಬಂದಾಗ ಔಷಧ ಮಾಡಬೇಕು, ಆಮೇಲೆ ಕಣ್ಣು ಕಾಣದೇ ಇದ್ದಾಗ ಚಸ್ಮಾ ಹಾಕ್ಕೊಳ್ಬೇಕು, ದೋಷ ಬಂದಾಗ ರೋಗ ಬಂದಾಗ ವಿಮುಕ್ತಿ ಮಾಡ್ಕೊಳ್ಬೇಕು. ಇಂಥ ದೇವತಾ ದೋಷಗಳು, ದೇವತಾ ಕ್ರೋಧಗಳು ಬರದೇ ಇದ್ದಂಗೆ ಪೂರ್ವ ರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು, ರಾಜಕಾರಣಿಗಳು ದೇವರನ್ನು ನಿಂದೆ ಮಾಡ್ತಾರೆ, ಗುರು ಹಿರಿಯನ್ನು ನಿಂದೆ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಅವರು ಅದನ್ನು ಬಿಟ್ಟು ಸಹಸ್ರಚಂದ್ರ ದರ್ಶನ ಶಾಂತಿಯನ್ನು ಮಾಡಿಕೊಂಡು ಜನ ದರ್ಶನಕ್ಕೆ ಬಂದರೆ ಖಂಡಿತವಾಗಿ ಚಂದ್ರನ ದರ್ಶನ ನೋಡಿದಾಗ ಇಷ್ಟು ಸಂತೋಷ ಮತ್ತು ನಮಗೆ ತಂಪಾಗತ್ತೆ. ಹಾಗೆ ಅವರ ಜೀವನದಲ್ಲೂ ಆ ತಂಪು ಬೆಳಕನ್ನು ಚಂದ್ರ ಕೊಡ್ತಾರೆ. ಓಕೆ, ಸೊ ಈಗ ನಾವು ಪ್ರಮುಖವಾಗಿ ಒಬ್ಬ ರಾಜಕಾರಣಿ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಈಗಾಗಲೇ ಚುನಾವಣೆಯಲ್ಲಿ ಜಯಬೇರಿ ಬಾರಿಸೋದ್ರ ಮೂಲಕ ಮುಂದಿನ ಪ್ರಧಾನಿ ನಾನೇ ಅಂತ ಎಲ್ರಿಗೂ ಹೇಳ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಈಗಂತೂ ಸದೃಢವಾಗಿ ನಿಂತಿದೆ. ಮೊನ್ನೆ ತಾನೇ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಹಾಗಾದರೆ ಈ ಅಧಿಕಾರದ ಚುಕ್ಕಾಣಿ, ಈ ಜನಪ್ರಿಯತೆ, ಅಭಿವೃದ್ಧಿ ಹೀಗೆ ಮುಂದುವರಿಯುತ್ತಾ ಅಂತ ನಾವು ನೋಡಬೇಕಾಗಿದೆ. ಹಾಗಾದರೆ ಬನ್ನಿ, ನರೇಂದ್ರ ಮೋದಿ ಅವರ ಕುಂಡ್ಲಿ ಹೇಗಿದೆ ನೋಡೋಣ. ಅವರ ಹುಟ್ಟಿದ ದಿನಾಂಕ 17/9/1950, ಗುಜರಾತ್ನಲ್ಲೇ ಹುಟ್ಟಿದ್ರು ಅವರು. ನಕ್ಷತ್ರ ಅನುರಾಧ ಹಾಗೂ ರಾಶಿ ವೃಶ್ಚಿಕ. ಹಾಗಾದರೆ ಅವರ ಭವಿಷ್ಯ ಹೇಗಿದೆ, ಮುಂದಿನ ರಾಜಕೀಯ ಭವಿಷ್ಯ ಯಾವ ರೀತಿ, ಅವರನ್ನು ಪ್ರಧಾನಿ ಮಾಡುವಂತಹ ಅವಕಾಶಗಳೇನಾದರೂ ಇದೆಯಾ ಅಂತ ತಿಳ್ಕೊಳ್ಳೋಣ. ಆಚಾರ್ಯರೇ, ಮುಂದಿನ ಪ್ರಧಾನಿ ನಾನೇ ಅಂತ ಮೋದಿಯವರು ಎಲ್ರಿಗೂ ಹೇಳ್ತಾ ಇದ್ದಾರೆ. ಸೊ ಆ ಅಭ್ಯರ್ಥಿಯಾಗೋ ಸಾಧ್ಯತೆ, ಪ್ರಧಾನಿಯಾಗುವಂತಹ ಅವಕಾಶಗಳು ಇದೆಯಾ? ಅವರಾಗಿ ಹೇಳಲಿಲ್ಲ, ಆದರೆ ಜನ, ಮಾಧ್ಯಮ ಎಲ್ಲ ಅವರನ್ನು ಆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ. ಯೋಗ್ಯತೆಯ ಆಧಾರದಲ್ಲಿ ನೋಡೋದಿದ್ರೆ ಅತ್ಯಂತ ಅರ್ಹತೆ ಉಳ್ಳ ಜಾತಕ ಇವರದ್ದು. ಕಾರಣ ಶಶಿಮಂಗಳ ಯೋಗಫಲ, ಗಜಕೇಸರಿ ಯೋಗಫಲ, ಬುದ್ಧಿಮಾತುರ್ಯ ಯೋಗಫಲ, ನೀಚಭಂಗ ರಾಜಯೋಗಫಲ, ಹೀಗೆ ಮಹಾಪುರುಷ ಯೋಗಫಲಗಳೆಲ್ಲ ಇರುವಂತಹ ವ್ಯಕ್ತಿ. ಗಜಕೇಸರಿ ಯೋಗಫಲ, ಇವರ ಲಗ್ನಾತ್ ಚಂದ್ರಾತ್ ಕೇಂದ್ರದಲ್ಲಿ ಗುರು ಇದ್ದಾನೆ. ಹಾಗಾದ್ರಿಂದ ಗಜಕೇಸರಿ ಯೋಗಫಲ ಇದರ ಪ್ರಕಾರದಲ್ಲಿ ಕೇಸರಿ ಯೋಗಜಾತೋ ಧನವಾನ್ ಸ್ವಕುಲಾಧಿಪೋ ಮಹಾಪ್ರಾಜ್ಞ ಗ್ರಾಮಪುರ ನಗರಕರ್ತ ಸಹಸ್ರಮಾನೇಶು ಜೀವಿತಂ ವಿದ್ಯಾತ್. ಅರ್ಥಾತ್ ಈಗ ಅವ್ರು ಏನಾಗಬೇಕು ಅಂತ ಅವರ ಜಾತಕದ ಪ್ರಕಾರ ಇದೆ, ಅದಾಗಿದ್ದಾರೆ. ಅವರು ಈಗಾಗಲೇ ರಾಜ್ಯದಲ್ಲಿ ಪ್ರಶ್ನಾತೀತ ನಾಯಕನಾಗಿ 3 ಟರ್ಮನ್ನು ಕಂಪ್ಲೀಟ್ ಮಾಡುವಂಥ ಯೋಗಫಲ. ಶಶಿಮಂಗಳ ಯೋಗಫಲಕ್ಕೂ ಅದೇ ಥರದ್ದಾದಂತಹ ಪರಿಣಾಮದ ಯೋಗಫಲ ಸ್ಥಿತಿ. ಯಸ್ಯ ಜನ್ಮನಿ ವಿದ್ಯತೆ ವಿಮುಂಚತಿ ನ ತಂ ಲಕ್ಷ್ಮಿ ಲಜ್ಜಾ ಕುಲವಾನ್ ವಧು ಅಂತ. ಅವರ ಅದೃಷ್ಟ ಲಕ್ಷ್ಮಿ ಯಾರ ಜಾತಕದಲ್ಲಿ ಶಶಿಮಂಗಳ ಯೋಗಫಲ ಇದೆ, ಅವರ ಜಾತಕದಲ್ಲಿ ಲಕ್ಷ್ಮಿ ಹೇಗೆ ಅತ್ಯಂತ ಪತಿವೃತೆಯಾದಂಥ ಹೆಣ್ಣಿನ ಮುಖದಲ್ಲಿ ಲಜ್ಜೆ ಹೇಗೆ ಬಿಟ್ಟು ಹೋಗೋದಿಲ್ವೋ ಹಾಗೆ ಅವರ ಅದೃಷ್ಟ ಲಕ್ಷ್ಮಿ ಇರ್ತದೆ ಅಂತ. ಬುದ್ಧಿಮಾತುರ್ಯ ಯೋಗಫಲ ಇದೆ. ಏಕಾದಶದಲ್ಲಿ ಬುಧ ಉಚ್ಚ, ರವಿಯೊಂದಿಗೆ, ರವಿ ಅಧಿಕಾರಿಕಾರಕ, ಬುಧನೊಂದಿಗೆ ತನ್ನದಾದಂಥ ವಿವೇಕ, ತನ್ನದಾದಂಥ ರಾಷ್ಟ್ರಪ್ರೇಮ ಹಾಗೂ ತನ್ನದಾದಂಥ ವಿಶೇಷವಾದಂತಹ ನಿಸ್ಪೃಹತೆಯಿಂದ ಈ ಮನುಷ್ಯನಿಗೆ ಯೋಗಫಲ ಎಲ್ಲ ಈ ಒಂದು ರಾಷ್ಟ್ರದ ನಾಯಕನಾಗುವಂಥ ಪೂರ್ಣ ಅರ್ಹತೆಯನ್ನು ಪಡೆದಿರುವ ಅತ್ಯಂತ ಉತ್ತಮವಾದಂಥ ಜಾತಕ. ಇವರಿಗೆ 2012ನೇ ಜೂನ್ ತಿಂಗಳು 2ನೇ ತಾರೀಕಿನವರೆಗೆ ಕ್ಲೀನ್ ಗುರುಬಲ ಇದೆ. ಅದರ ಮೊದಲೇ ಇವರು ಬಿಂಬಿತರಾಗಿ ಬಿಟ್ಟರೆ ಅದು ಪ್ರಯೋಜನ ಆಗ್ತದೆ. ಅದರ ನಂತರದಲ್ಲಿ 1 ವರ್ಷದ ಕಾಲ 14 ಜೂನ್ ನಂತರ ಎಲ್ಲಿಯಾದರೂ ಭಾರತದಲ್ಲಿ ಈ ಕೇಂದ್ರೀಯ ಚುನಾವಣೆ ನಡೆದರೆ
ಅರ್ಥಾತ್ ಸಂಸತ್ ಚುನಾವಣೆ ನಡೆದರೆ ಇವರಿಗೆ ಬಲವಾದಂಥ ಚಾನ್ಸ್ ಇದೆ. 12 ಜೂನ್ನ ಒಳಗೆ ನಡೆದು ಚಾನ್ಸ್ ಇದೆ. ಮಧ್ಯಂತರದಲ್ಲಿ 1 ವರ್ಷ ಅಷ್ಟಮದಲ್ಲಿ ಗುರು ಮತ್ತು ವ್ಯಯಭಾವದಲ್ಲಿ ಶನಿಯು ಇರುವುದರಿಂದ ಗೋಚರ ರೀತ್ಯ ಅವರಿಗೆ ಸ್ವಲ್ಪ ಕಿರಿಕಿರಿ ಆ 1 ವರ್ಷದಲ್ಲಿ ಮೇಲಾಟ ನಡೆದು ಇವರದಂಥ ವ್ಯಕ್ತಿತ್ವದ ಹನನಕ್ಕೆ ಬೇರೆ ಬೇರೆ ಇವರು ಸ್ವಂತ ಅಪರಾಧ ಮಾಡದೇ ಇದ್ದರು ಬೇರೆಯವ್ರದಂಥ ನಿರಂತರ ಪ್ರಯತ್ನ ಇವರ ಪ್ರಯತ್ನ ಆಗುವಂಥ ಯೋಗಫಲ ಇದೆ. ಆದರೂ ಉತ್ತಮವಾದ ಭವಿಷ್ಯವುಳ್ಳ ಒಂದಲ್ಲ ಒಂದು ದಿವಸ ಭಾರತದ ಪ್ರಧಾನಮಂತ್ರಿ ಹಾಗೂ ಪೂರ್ಣ ಯೋಗಫಲವುಳ್ಳ ಸುದೋಯವಶಾತ್ ಅವರ ಜಾತಕದಲ್ಲಿ ಪೂರ್ಣಾಯುರ್ ಯೋಗಫಲ ಇದೆ. ಸಾಕಷ್ಟು ಜನ ಅವ್ರಿಗೆ ಏನೋ ಮಾಡಬೇಕು ಅಂತ ಕಾಯ್ತಾ ಇದ್ರೂ ಅವರು ಪೂರ್ಣಾಯುರ್ ಯೋಗಫಲವನ್ನು ಹೊಂದಿದ್ದಾರೆ ಅನ್ನೋದು ಜಾತಕದಲ್ಲಿ ಕಂಡು ಬರ್ತದೆ. ಆದ್ದರಿಂದ ಅವರು ಒಳ್ಳೆಯಲ್ಲಿ ಅಂತ ಹಾರೈಸೋಣ. ಒಳ್ಳೆಯ ಮನುಷ್ಯ ಆದರೆ ಒಳ್ಳೆಯದು. ನನ್ನದಂತ ವೈಯಕ್ತಿಕ ಅಭಿಪ್ರಾಯ ಕೇಳ್ತೀರಾದರೆ ಈ ರಾಷ್ಟ್ರಕ್ಕಂತ ಒಬ್ಬ ವ್ಯಕ್ತಿ ಬೇಕು ಪ್ರಧಾನಮಂತ್ರಿ. ಓಕೆ, ಈಗಾಗಲೇ ಬಿಜೆಪಿಯ ಪ್ರಮುಖ ಮುಖಂಡರಾಗಿರುವಂತಹ ಮೋದಿ ಅವರ ಭವಿಷ್ಯ ತಿಳ್ಕೊಂಡ್ವಿ. ಆದರೆ ಇನ್ನೊಬ್ಬ ಪ್ರಮುಖ ಮುಖಂಡರು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ಅನಂತಕುಮಾರ್ ಅವರ ರಾಶಿ ಕುಂಡಲಿ ಏನು ಹೇಳ್ತಾ ಇದೆ ಬನ್ನಿ ತಿಳ್ಕೋಣ. ಅವರ ಜನ್ಮ ದಿನಾಂಕ 22/7/1959, ಧನಿಷ್ಠ ನಕ್ಷತ್ರ, ಕುಂಭ ರಾಶಿ. ಸೊ ಅವರ ಭವಿಷ್ಯ ಏನು ಹೇಳುತ್ತೆ ಕೇಳೋಣ ಬನ್ನಿ. ಹೆಗ್ಡೆ ಅವರೇ, ಅವರ ರಾಶಿ ಭವಿಷ್ಯ ಹೇಗಿದೆ ಮತ್ತು ರಾಜಕೀಯದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿತಾರಾ? ಯಾವ ರೀತಿ ರಾಜ್ಯ ರಾಜಕಾರಣದ ಮೇಲೆ ಅವರ ಪ್ರಭಾವ ಬೀರಬಹುದು? ಅವ್ರದ್ದು ಸಿಂಹಲಗ್ನ, ಲಗ್ನಕ್ಕೆ ಚಂದ್ರನ ದೃಷ್ಟಿ ಇದೆ. ಹಾಗಾಗಿ ಸುಂದರವಾದಂಥ ವ್ಯಕ್ತಿತ್ವ ಪ್ರಶ್ನೆಯೇ ಇಲ್ಲ. ಆದರೆ ಅವರ ಆಧಿಪತ್ಯಕ್ಕೆ ಹೇಳುವುದಾದರೆ ದಶಮಾಧಿಪತಿ ಆಗಿರುವಂಥ ಶುಕ್ರ ಲಗ್ನ ಭಾವದಲ್ಲಿದ್ದಾನೆ. ಆ ಶುಕ್ರ ಸಿಂಹರಾಶಿಯಲ್ಲಿರೋದರಿಂದ ಶುಕ್ರ ಮತ್ತು ರವಿಗಳಿಗೆ ಪರಸ್ಪರ ವೈರತ್ವ ಇರೋದರಿಂದ, ಹಾಗೂ 2ನೇ ಭಾವದಲ್ಲಿ ರಾಹು ಇದ್ದಾನೆ. ಆ ರಾಹು ಶನಿಯಿಂದ ನೋಡಲ್ಪಟ್ಟಿರುವುದರಿಂದ ಇವರು ಮುಖ್ಯಮಂತ್ರಿ ಪಟ್ಟದವರೆಗೆ ಹೋಗಬಹುದು ಹೊರತಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಶನಿ ಮತ್ತು ರಾಹುಗಳು, ದ್ವಿತೀಯದಲ್ಲಿರುವಂಥ ಶನಿ ಮತ್ತು ರಾಹುಗಳು ಅದನ್ನು ಕಸಿದುಕೊಳ್ತಾರೆ. ಹಾಗಾಗಿ ಮತ್ತೆ ಲಗ್ನದಲ್ಲಿರುವಂತಹ ರವಿಯೂ ಸಹ, ಲಗ್ನಾಧಿಪತಿ ಆಗಿರುವಂಥ ರವಿಯೂ ಸಹ ವ್ಯಯದಲ್ಲಿದ್ದಾನೆ. ಹಾಗಾಗಿ ಇನ್ನೇನು 11ನೇ ಭಾವಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ಒಳ್ಳೆಯ ಸ್ಥಾನಮಾನಗಳು ಪಕ್ಷದಲ್ಲಿ ಆಗಲಿ ಅಥವಾ ರಾಜಕಾರಣದಲ್ಲಾಗಲಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ ಹೊರತಾಗಿ ಮುಖ್ಯಮಂತ್ರಿಯಾಗಿ ಅಲಂಕರಿಸುವಂತಹದ್ದು ಕಷ್ಟವಾದೀತು ಹೇಳುವಂಥದ್ದು ನನ್ನ ಅಲ್ಲ. ಅವರ ವರ್ಚಸ್ಸು, ಅವರ ಸ್ವಭಾವ ರಾಜಕೀಯದ ಮೇಲೆ, ಯಾಕೆಂದರೆ ಈಗಾಗಲೇ ಚುನಾವಣೆಗೆ ಎಲ್ಲ ರೀತಿ ತಯಾರಿಗಳನ್ನು ನಡೆಸ್ತಾ ಇದ್ದಾರೆ. ಅನಂತಕುಮಾರ್ ಅವರ ವ್ಯಕ್ತಿತ್ವ ಅಥವಾ ಅವರ ವರ್ಚಸ್ಸು ಅವರ ಪಕ್ಷದ ರಾಜಕಾರಣದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಅವರ ಪಕ್ಷ, ಯಾಕೆಂದರೆ ಅಲ್ಲಿ ದ್ವಿತೀಯ ಭಾವದಿಂದ ಹೇಳೋದಿದ್ದರೆ ದ್ವಿತೀಯದಲ್ಲಿ ರಾಹು ಇದ್ದು ಶನಿಯಿಂದ ನೋಡಲ್ಪಟ್ಟಿರುವುದರಿಂದ ಅವರಿಗೆ ಆ ಯೋಗ ಪೂರ್ತಿ ಫಲವನ್ನು ಕೊಡೋದಿಲ್ಲ. ಸುಮ್ಮನೆ ಬಾಯಿ ಮಾತಿನಲ್ಲಿ ಇರ್ತದೆ ಹೊರತಾಗಿ ಆ ಅಧಿಕಾರವನ್ನು ಕೊಡುವಾಗ ಅವರಿಗೆ ತಪ್ಪು ಹೋಗಿರ್ತದೆ, ಪ್ರಭಾವ ಕಮ್ಮಿ ಆಗ್ತದೆ. ಆದ್ದರಿಂದ ಮುಖ್ಯಮಂತ್ರಿ ಪಟ್ಟದ ಆಸೆಯಾಗಿ ಉಳಿದೀತು ಹೇಳುವಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಓಕೆ, ಸೊ ಈಗ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಮುಖ ಪ್ರಭಾವ ಬೀರ್ತಾ ಇರುವಂತಹ ಜಯಲಲಿತಾ ಅವರ ರಾಶಿ ಕುಂಡಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಅವರ ಜನ್ಮ ದಿನಾಂಕ 24/2/48, ಮಖ ನಕ್ಷತ್ರ, ಸಿಂಹ ರಾಶಿ. ಸೊ ಅವರ ರಾಶಿ ಭವಿಷ್ಯ ಏನು ಹೇಳ್ತಾ ಇದೆ, ಮುಂದೂ ಕೂಡ ಕೇಂದ್ರದ ಮೇಲೆ ಅವರ ಪ್ರಭಾವ ಮುಂದುವರಿಯುತ್ತಾ ತಿಳ್ಕೊಳ್ಳೋಣ. ಸೊ ವಿಜಯಕುಮಾರ್ ಅವರೇ, ಜಯಲಲಿತಾ ಅವರ ರಾಶಿ ಭವಿಷ್ಯ, ರಾಜಕೀಯ ಭವಿಷ್ಯದ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಪ್ರಶ್ನೆ 8. ಇವರಂತ ಬ್ಯಾಡ್ ಟೈಮ್ ಯಾರಿಗೂ ಇಲ್ಲ. ಇವ್ರ ಲೈಫಲ್ಲಿ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ಅಧಿಕಾರ ಅನ್ನೋದೆಲ್ಲ ಹೊರಟೋಗುತ್ತಿನ್ನು. ಇನ್ನು ಕೋರ್ಟಲ್ಲೂ ಇದಾಗ್ಬೋದು, ಪ್ರಾಬ್ಲಮ್ ಆಗ್ಬೋದು ಇವರಿಗೆ. ಈಗೇನು ಕೇಸ್ ನಡೀತಾ ಇದೆ ಕೋರ್ಟಲ್ಲಿ, ಇವರಿಗೆ ಎಗೇನ್ಸ್ಟ್ ಆಗುತ್ತೆ ಕೋರ್ಟಲ್ಲಿ. ನೆಕ್ಸ್ಟು ಇವರು ಅಧಿಕಾರನೂ ಹೋಗಿ ಕಳ್ಕೊತಾರೆ. ಅಂದರೆ ಇವ್ರದ್ದು ಯಾವ ವಿಧವಾದ ಒಂದು ಇದು ವರ್ಚಸ್ಸು ಇವ್ರದ್ದು ನಡೆಯೋದಿಲ್ಲ. 8ನೇ ಮನೆ ಅಂದರೆ ಈಗ ಕೇಳ್ತಾ ಇರೋದು 8ನೇದು ನಮ್ಮ ನ್ಯೂಮೆರಿಕಲ್ ನಂಬರ್ ಪ್ರಕಾರ 8. ಮತ್ತು ಸಿಂಹರಾಶಿ ಜಾತಕದಲ್ಲಿ ಸಿಂಹರಾಶಿಗೆ ಗುರು 10, 11, 2 ಚೆನ್ನಾಗಿರೋದಿಲ್ಲ. 11ನೇ ಮನೆ ಗುರು ಮಿಥುನಕ್ಕೆ ಬಂದಾಗ್ತಿದ್ದ, ಅಲ್ಲಿ ಜಯಲಲಿತಂದು ಏನೂ ಇರೋದಿಲ್ಲ. ಅಲ್ಲಿಗೆ ಜಯಲಲಿತಂದು ಅಧಿಕಾರನೇ ಕ್ಲೋಸ್ ಆಗ್ತಾ ಬಂತು ಅಲ್ಲಿಗೆ. ಇವ್ರದ್ದೇನು ನಡೆಯೋದಿಲ್ಲ. ಇದುವರೆಗೂ ಏನು ಅದೃಷ್ಟ ಆಯಿತು ಅಷ್ಟೇ ಅದೃಷ್ಟ, ಮತ್ತೇನು ರಿಪೀಟ್ ಆಗೋದಿಲ್ಲ ಮೇಡಮ್ ಇದು. ಓಕೆ, ಸೊ ಇವಾಗ ನಾವು ಮುಂದೆ ನಮ್ಮ ರಾಜ್ಯ ರಾಜಕಾರಣಕ್ಕೆ ನಾವು ಬರೋದಾದರೆ ಪ್ರಮುಖವಾಗಿ ಇಬ್ಬರು ವ್ಯಕ್ತಿಗಳು ನಮ್ಮ ಮುಂದೆ ನಿಲ್ತಾರೆ. ಅದು ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್. ಇಬ್ಬರ ಮಧ್ಯೆ ಒಂದು ನೇರ ಪೈಪೋಟಿ ಮುಂದಿನ ಚುನಾವಣೆಯಲ್ಲಿ ನಾವು ಎದುರಿಸಬಹುದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರಿಬ್ಬರ ರಾಜಕೀಯ ಭವಿಷ್ಯದ ಮೇಲೆ ಅವರ ರಾಶಿ ಭವಿಷ್ಯ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.